ಇಲ್ಲಿ ಜನಸಾಮಾನ್ಯರಿಂದ ಒಟ್ಟಿಗೆ ಅವರ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂತೆ ಬರೆಯುವಂತಹ ಪತ್ರ ಇದು ಸಾರ್ವಜನಿಕ ಪತ್ರ ಆಗುತ್ತೆ. ಸಕಾಶಾತ್ ಅಂದ್ರೆ ಏನ್ ಹೇಳಿದೀನಿ ಮಕ್ಕಳೇ? ಫ್ರಮ್ ಅಡ್ರೆಸ್. ಸಕಾಶಾತ್ ಅಂದ್ರೆ ಫ್ರಮ್ ಅಡ್ರೆಸ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ಚತುರ್ಥ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ 4ನೇ ಸೆಮಿಸ್ಟರ್ B.B.A ವಿದ್ಯಾರ್ಥಿಗಳಿಗೆ 4ನೇ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಯಲ್ಲಿ ಪತ್ರಲೇಖನಂ ಎನ್ನುವಂತಹ ಪಾಠದ ಮೊದಲನೇ ದಿನದ ತರಗತಿಯ ಬಗ್ಗೆ ಪಾಠವನ್ನ ಕೇಳ್ಕೊಂಡಿದ್ರಿ. ಇಂದು ನಾನು ಪತ್ರಲೇಖನಂ ಎನ್ನುವಂತಹ ಪಾಠದ 2ನೇ ದಿನದ ತರಗತಿಯನ್ನ ಇಂದು ಪಾಠ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಯಾವ ಪತ್ರಗಳ ವಿಚಾರವನ್ನ ತಿಳ್ಕೊತೀವಿ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಪತ್ರಲೇಖನಂ ಎನ್ನುವಂತಹ ಮೊದಲನೇ ದಿನದ ತರಗತಿಯಲ್ಲಿ ಕ್ಷೇಮ ಸಮಾಚಾರ ಪತ್ರಗಳ ವಿಚಾರವನ್ನ ತಿಳ್ಕೊಂಡಿದ್ರಿ. ಅದರಲ್ಲಿ ಮಗ ತಂದೆಗೆ ಪತ್ರವನ್ನ ಬರೆಯುವ ವಿಚಾರ, ಮತ್ತೆ ಸ್ನೇಹಿತರು ಸ್ನೇಹಿತನಿಗೆ ಬರೆಯುವಂತಹ ಪತ್ರಗಳ ವಿಚಾರವಾಗಿ ತಿಳ್ಕೊಂಡಿದ್ರಿ. ಇಂದು ನಾನು ಈ ವಿರಾಮ ಪತ್ರವನ್ನ ಪ್ರಾರಂಭ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ವಿರಾಮ ಪತ್ರಂ ಅಂದ್ರೆ ರಜೆಯನ್ನ ಕೋರಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಬರೆಯುವಂತಹ ಪತ್ರ ವಿರಾಮ ಪತ್ರ. ಇದು ಯಾವುದೇ ರೀತಿಗೂ ಬೇಕಾದ್ರೂ ಅನ್ವಯಿಸಬಹುದು. ವಿರಾಮ ಪತ್ರ ಅಂದ್ರೆ ರಜೆಯನ್ನ ಕೇಳಿ ಬರೆಯುವಂತಹ ಪತ್ರ. ಈ ಪತ್ರದ ಮಾದರಿ ಯಾವ ತರ ಇರುತ್ತೆ ಅನ್ನೋದನ್ನ ನೋಡೋಣ. ಮೊಟ್ಟ ಮೊದಲಿಗೆ ನೀವು ಸಕಾಶಾತ್ ಅಂತ ಬರಿಬೇಕು. ಸಕಾಶಾತ್ ಅಂದ್ರೆ ಏನ್ ಹೇಳಿದೀನಿ ಮಕ್ಕಳೇ? ಫ್ರಮ್ ಅಡ್ರೆಸ್. ಸಕಾಶಾತ್ ಅಂದ್ರೆ ಫ್ರಮ್ ಅಡ್ರೆಸ್. ಫ್ರಮ್ ಅಡ್ರೆಸ್ ನ ಬರೀತೀರಾ. ಯಾರಪ್ಪ ಪತ್ರ ಬರೆದಿದ್ದಾರೆ? ಭುವನ ಎಸ್, ದ್ವಿತೀಯ BBM, ಆ ವಿಭಾಗ ಸರ್ಕಾರಿ ಪ್ರಥಮ ದರ್ಜಾ ವಿದ್ಯಾಲಯ ಧಾರವಾಡ ನಗರಂ. ಇದು ಅಡ್ರೆಸ್ಸು. ಈ ವಿಳಾಸ ನಿಮಗೆ ಯಾರು ಬರಿತಿದ್ದೀರಾ ಅವ್ರದನ್ನ ಬರಿಬೇಕು. ಫ್ರಮ್ ಯಾರಿಗೆ ಬರ್ದಿರೋದು? ಸವಿದೆ. ಸವಿದೆ ಅಂದ್ರೆ ಹೇಳಿದ್ದೀನಿ ಟು ಅಡ್ರೆಸ್. ಇದು ಬಂದು ಮಾನ್ಯ ಪ್ರಾಚಾರ್ಯರಿಗೆ. ಸರ್ಕಾರಿ ಪ್ರಥಮ ದರ್ಜೆ ವಿದ್ಯಾಲಯ ಧಾರವಾಡ ನಗರ. ಇದೇ ತರ ಫಾರ್ಮೇಟ್ ಅಲ್ಲೇ ಬರಬೇಕು. ಪ್ರತಿಯೊಂದಕ್ಕೂ ನಿಯಮ ಇರುತ್ತೆ ಮಕ್ಕಳೇ. ಲೆಟರ್ ರೈಟಿಂಗ್ ಅಲ್ಲಿ ಈಗಾಗಲೇ ನಾನು ಎಲ್ಲ ವಿಚಾರವನ್ನ ನಿಮಗೆ ತಿಳಿಸಿದ್ದೀನಿ. ಆ ಏನು ನಿಯಮಗಳಿದೆ ಅದೇ ತರನೇ ನೀವು ಪತ್ರವನ್ನ ಬರಿಬೇಕು. ಆ ರೀತಿ ಬರೆದ್ರೆ ನಿಮ್ಗೆ ಪೂರ್ತಿ ಅಂಕ ಸಿಗುತ್ತೆ. ಮುಂದೆ ನೋಡೋಣ. ವಿಷಯ. ಮುಂದೆ ಏನ್ ಬರಿತೀರಾ? ವಿಷಯ ದಿನದ್ವಯಸ್ಯ ವಿರಾಮ ಪತ್ರಂ. 2 ದಿನಗಳಿಗೆ ರಜಾ ಬೇಕು ಅಂತ ಕೇಳಿ ಬರೆದಿರುವಂತಹ ಪತ್ರ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಎಲ್ಲವೂ ಕೂಡ ಒಂದೇ ಪೇಜಲ್ಲಿ ಬರಬೇಕು. ಇಲ್ಲಿ ನಮಗೆ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ನಾವು ಸಪ್ರೇಟ್ ಆಗಿ ನೀಟಾಗಿ ತೋರಿಸಿದೀವಿ. ನೀವು ಎಲ್ಲವನ್ನ ನೀಟಾಗಿ ಆರ್ಡರ್ ವೈಸ್ ಅಲ್ಲಿ ಒಂದೇ ಶೀಟ್ ನಲ್ಲಿ ಬರಿಬೇಕು. ವಿಷಯ ದಿನದ್ವಯಸ್ಯ ವಿರಾಮ ಪತ್ರಂ. 2 ದಿನಗಳ ರಜೆಯನ್ನ ಕೋರಿ ಪತ್ರವನ್ನ ಬರ್ದಿರೋಂಥದ್ದು. ಮಾನನೀಯ ಅಂದ್ರೆ ಮಾನ್ಯರೇ ಅಂತ ಹೇಳ್ತೀವಲ್ಲ ಹಾಗೆ. ಅಹಂ ದ್ವಿತೀಯ BBM ಆ ವಿಭಾಗಸ್ಯ ಛಾತ್ರ ಅಸ್ಮಿ. ನಾನು ದ್ವಿತೀಯ BBM ಎ ವಿಭಾಗದ ವಿದ್ಯಾರ್ಥಿಯಾಗಿದ್ದೇನೆ. ಅಹಂ ಶ್ವಃ ಮಾತೃಪಿತೃಭ್ಯಾಂ ಸಹ ಬೆಂಗಳೂರು ನಗರಂ ಗಮಿಷ್ಯಾಮಿ. ನಾನು ನಾಳೆ ನಮ್ಮ ತಂದೆ ಮತ್ತು ತಾಯಿಗಳ ಜೊತೆ ಬೆಂಗಳೂರು ನಗರಕ್ಕೆ ಹೋಗುವವಳಿದ್ದೇನೆ. ತತ್ರ ಮಮ ಬಂಧೋಹೋ ಗೃಹ ಪ್ರವೇಶೋತ್ಸವ ವರ್ತತೆ. ಅಲ್ಲಿ ನಮ್ಮ ನೆಂಟ್ರು ಮನೆ ಅಂದ್ರೆ ನಮ್ಮ ಬಂಧುಗಳ ಮನೆಯಲ್ಲಿ ಗೃಹ ಪ್ರವೇಶವು ಇದೆ. ಹಾಗಾಗಿ ಅತಃ ದಿನದ್ವಯಂ ಯಾವತ್ ವಿರಾಮಂ ಯಚ್ಚಂತು ಇತಿ ಸವಿನಯಂ ಪ್ರಾರ್ಥಯೆ. ಹಾಗಾಗಿ ನನಗೆ 2 ದಿನಗಳ ರಜೆ ಬೇಕಾಗಿರೋದ್ರಿಂದ ದಯವಿಟ್ಟು ನೀವು ರಜೆಯನ್ನ ಕೊಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಅಂತ ಹೇಳಿ ಬರೆದಿರುವಂತಹ ಪತ್ರ. ಸಾದರಂ ವಂದನಾನಿ. ವಂದನೆಗಳೊಂದಿಗೆ. ಯಾರು ಇದನ್ನ ಬರೆದಿರುವಂಥದ್ದು? ಇತಿ ಭವದೀಯ ವಿಧೇಯ ಭುವನ ಎಸ್. ತಮ್ಮ ವಿಧೇಯ ವಿದ್ಯಾರ್ಥಿನಿ ಯಾರು? ಭುವನ ಎಸ್. ಹಸ್ತಾಂಕನಂ ಅಂದ್ರೆ ಹೇಳಿದೀನಿ ಮೊದಲೇ, ಅಲ್ಲಿ ಸೈನು ಯಾರ್ದು? ಯಾರು ವಿರಾಮ ಪತ್ರವನ್ನ ಬರೀತಿದಾರೋ ಅವ್ರದ್ದು. ಈ ಕಡೆ ಬಂದು ನಿಮ್ಗೆ ಇವೆಲ್ಲ ಗೊತ್ತಿದೆ ಮಕ್ಕಳೇ. ಈಗ ಆಲ್ರೆಡಿ ನಿಮ್ಗೆ ಲೀವ್ ಲೆಟರ್ ಎಲ್ಲ ಬರೆದು ರೂಢಿ ಇರುತ್ತೆ. ಸ್ಥಳ ಧಾರವಾಡ ನಗರ. ದಿನಾಂಕ ಸಂಬಂಧಪಟ್ಟಂತಹ ದಿನಾಂಕವನ್ನ ಯಾವತ್ತು ರಜೆ ತಗೊಳ್ತೀರಾ ಆ ದಿನಾಂಕಕ್ಕೆ ಮುಂಚೆ ಇಂತಹ ದಿನಕ್ಕೆ ರಜೆ ಬೇಕು ಅಂತ ಕೇಳ್ಕೊಂಡು ನೀವು ಪತ್ರವನ್ನ ಬರೀತಿರಲ್ಲ, ವಿರಾಮ ಪತ್ರವನ್ನ, ಆ ದಿನಾಂಕವನ್ನ ಅಲ್ಲಿ ಮೆನ್ಷನ್ ಮಾಡಿ. ಈ ರೀತಿಯಾಗಿ ನೀವು ವಿರಾಮ ಪತ್ರವನ್ನ ಬರೀತೀರಾ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ವಿರಾಮ ಪತ್ರವನ್ನ ಯಾವ ರೀತಿ ಸಂಸ್ಕೃತದಲ್ಲಿ ಬರೀಬಹುದು ಅಂತ ನಿಮ್ಗೆ ಇವಾಗ ಗೊತ್ತಾಗಿದೆ.
ಮುಂದಿನ ಪತ್ರಕ್ಕೆ ಹೋಗೋಣ. ಪುರತಃ ಗಚ್ಚಾಮಃ. ಮುಂದಿನ ಪತ್ರ ಪುಸ್ತಕ ಪ್ರೇಷಣ ವಿಷಯೇ ಪತ್ರಂ. ಈ ಪತ್ರ ಏನಪ್ಪಾ ಅಂದರೆ, ಪುಸ್ತಕವನ್ನು ತರಿಸ್ಕೋಬೇಕು, ಯಾವುದೋ ಒಂದು ಪ್ರಕಾಶನದಿಂದ ಒಂದು ಪುಸ್ತಕವನ್ನು ತರಿಸ್ಕೋಬೇಕು ಅಂದರೆ ಆ ಪುಸ್ತಕವನ್ನು ತರಿಸ್ಕೋಬೇಕಂದ್ರೆ ಯಾವ ರೀತಿ ಪತ್ರವನ್ನು ನೀವು ಬರಿಬಹುದು ಅಂತ ಈ ಮುಖಾಂತರ ನಿಮಗೆ ತೋರಿಸಿದ್ದೇನೆ ನೋಡಿ ಮಕ್ಕಳೇ. ಇದರಲ್ಲೂ ಅಷ್ಟೇ, ಮೊಟ್ಟ ಮೊದಲಿಗೆ ಸಕಾಶಾತ್, ಫ್ರಮ್, ಯಾರಿಂದ ಪತ್ರ ಬರಿತಾ ಇದ್ದೀವಿ. ಸುರೇಶ ನಿರ್ಮಲಾ, ಸುರೇಶ ಮತ್ತು ನಿರ್ಮಲಾ ಇಬ್ಬರು ಕೂಡ ಈ ಪತ್ರವನ್ನು ಬರೀತಿದ್ದಾರೆ. ವೆಂಕಟೇಶಪುರಂ ಮೈಸೂರು, ವೆಂಕಟೇಶಪುರ ಮೈಸೂರಿನಿಂದ ಈ ಪತ್ರವನ್ನು ಬರಿತಾ ಇದ್ದಾರೆ. ಯಾರಿಗೆ ಬರಿತಾ ಇದ್ದಾರೆ? ಸವಿದೆ, ಸವಿದೆ ಅಂದರೆ ಹೇಳಿದ್ದೀನಿ, ಟು ಅಡ್ರೆಸ್. ವ್ಯವಸ್ಥಾಪಕ ಭಾರತೀಯ ಪ್ರಕಾಶನಂ, ಜವಾಹರ್ಲಾಲ್ ಪ್ರಕಾಶನಂ, ದೆಹಲಿ. ಇವರು ಎಲ್ಲಿಗೆ ಪತ್ರವನ್ನು ಬರೀತಿದ್ದಾರೆ ಈ ಮಕ್ಕಳು ಅಂದರೆ, ವ್ಯವಸ್ಥಾಪಕರು ಭಾರತೀಯ ಪ್ರಕಾಶನಂ, ಜವಾಹರ್ಲಾಲ್ ಪ್ರಕಾಶನಂ, ದೆಹಲಿ, ದೆಹಲಿಗೆ ಈ ಪತ್ರವನ್ನು ಬರಿತಾ ಇದ್ದಾರೆ. ಪುರತಃ ಗಚ್ಚಾಮಃ, ಯಾವ ರೀತಿ ಕಂಟಿನ್ಯೂ ಮಾಡಬೇಕು ಲೆಟರ್ನ ಅನ್ನೋದನ್ನ ನೋಡೋಣ. ಮುಂದೆ ಮಾನ್ಯಾಹ, ಮಾನ್ಯರೇ. ರೆಸ್ಪೆಕ್ಟ್, ರೆಸ್ಪೆಕ್ಟೆಡ್ ಸರ್ ಅಂತ ಇಂಗ್ಲಿಷ್ನಲ್ಲೂ ಬರೀತೀರಲ್ವಾ, ಅದೇ ಥರ ಮಾನ್ಯಾಹ. ವಿಷಯ ಪುಸ್ತಕ ಪ್ರೇಷಣಾಯ ಆವೇದನಂ, ಪುಸ್ತಕವನ್ನು ಪಡೆದುಕೊಳ್ಳುವುದಕ್ಕಾಗಿ ತಮ್ಮಲ್ಲಿ ಒಂದು ಆವೇದನಾ ಪತ್ರವನ್ನು ಬರೆದಿರುವಂತಹದ್ದು, ಪುಸ್ತಕವನ್ನು ತರಿಸಿಕೊಳ್ಳುವ ಬಗ್ಗೆ. ಮುಂದೆ ಭವತ್ ಪ್ರಕಾಶಿತಸ್ಯ ಪ್ರಬಂಧ ಪಾರಿಜಾತಃ ನಾಮಕ ಪುಸ್ತಕಸ್ಯ ವಿಷಯೇ ಅಹಂ ಜ್ಞಾತವಾನ್ ಅಥವಾ ಜ್ಞಾತವತಿ. ಹುಡುಗ ಆದರೆ ಜ್ಞಾತವಾನ್, ಹುಡುಗಿ ಆದರೆ ಜ್ಞಾತವತಿ. ಇಲ್ಲಿ ಇಬ್ಬರು ಬರೆದಿರೋದ್ರಿಂದ ಈ ಲೆಟರ್ನ ಎರಡೂ ಇಲ್ಲಿ ತೋರಿಸಿದ್ದಾರೆ. ನಿಮಗೆ ಹುಡುಗ ಆದರೆ ಬರೆಯುವಾಗ ಯಾವ ಥರ ಬರಿಬೇಕು, ಹುಡುಗಿ ಬರೆಯುವಾಗ ಯಾವ ಥರ ಬರಿಬೇಕು ಅನ್ನೋದನ್ನ ಎರಡೂ ಕೂಡ ಇಲ್ಲಿ ತೋರಿಸಿದ್ದಾರೆ. ಹುಡುಗ ಆದರೆ ಜ್ಞಾತವಾನ್ ಬರಿತೀರಾ, ಹುಡುಗಿ ಆದರೆ ಜ್ಞಾತವತಿ ಅಂತ ಬರಿತೀರಾ. ತತ್ ಪುಸ್ತಕಂ ಪ್ರಾಪ್ತುಮಿಚ್ಛಾಮಿ ಅತಃ ಏಕಾ ಪ್ರತಿಕೃತಿಂ BPP ದ್ವಾರ ಪ್ರೇಷಯಂತು. ಏನಂತ ಹೇಳ್ತಾರೆ ಇದರಲ್ಲಿ? ನಿಮ್ಮ ಪ್ರಕಾಶನದ ಯಾವ, ಈಗ ನಾವು ಹಿಂದೆ ಅಡ್ರೆಸ್ ನೋಡಿದ್ವಿ ಅಲ್ಲ, ಜವಾಹರ್ಲಾಲ್ ಪ್ರಕಾಶನಂ, ಆ ಪ್ರಕಾಶನದಲ್ಲಿ ಭವತ್ ಪ್ರಕಾಶಿತಸ್ಯ, ನಿಮ್ಮ ಪ್ರಕಾಶನದಿಂದ ಪ್ರಕಟವಾಗಿರುವಂತಹ ಪ್ರಬಂಧ ಪಾರಿಜಾತಃ ಎನ್ನುವಂತಹ ಪುಸ್ತಕದ ವಿಚಾರವನ್ನ ನಾವುಗಳು ತಿಳ್ಕೊಂಡಿದ್ದೀವಿ. ನಾನು ತಿಳಿದುಕೊಂಡಿದ್ದೇನೆ, ಅಥವಾ ಹುಡುಗಿ ಆದರೆ ಅವಳು ನಾನು ತಿಳಿದುಕೊಂಡಿದ್ದೇನೆ ಅಂತ ಹೇಳಿದ ಹಾಗೆ ಆಯ್ತಾ. ತತ್ ಪುಸ್ತಕಂ ಪ್ರಾಪ್ತುಮಿಚ್ಛಾಮಿ, ಆ ಪುಸ್ತಕವನ್ನು ನಾನು ಪಡೆದುಕೊಳ್ಳೋದಕ್ಕೋಸ್ಕರ ಇಷ್ಟಪಡ್ತೇನೆ. ಅತಃ ಏಕಾಂ ಪ್ರತಿಕೃತಿಂ VPP ದ್ವಾರ ಪ್ರೇಷಯಂತು, ಹಾಗಾಗಿ ಆ ಪುಸ್ತಕವನ್ನು ನಮಗೆ VPP ಮುಖಾಂತರ ಕಳಿಸಿಕೊಡಿ ಅಂತ ಹೇಳಿ ಬರೆದಿರುವಂತಹ ಪತ್ರ. ಈಗಂತೂ ಬೇಕಾದಷ್ಟು ವಿಧಾನಗಳಿದೆ. ನೀವು ಕೊರಿಯರ್ ಮುಖಾಂತರ ತರಿಸ್ಕೊಳ್ಬಹುದು, ಇಲ್ಲಾಂದರೆ ನೀವು ಆನ್ಲೈನ್ಗಳ ಮುಖಾಂತರ ಪುಸ್ತಕಗಳನ್ನು ಬುಕ್ ಮಾಡಿ ತರಿಸ್ಕೋಬಹುದು, ಅಂಚೆ ಕಚೇರಿಗಳ ಮುಖಾಂತರ ತರಿಸ್ಕೋಬಹುದು. ಈ ರೀತಿಯಾಗಿ ಅನೇಕ ಬಗೆಗಳಲ್ಲಿ ನೀವು ಇವಾಗ ಪುಸ್ತಕಗಳನ್ನು ತರಿಸ್ಕೋಬಹುದು. ಮಕ್ಕಳೇ, ಬೇಕಾಗಿರುವಂತಹ ಬುಕ್ಗಳನ್ನು ಕ್ಷಣ ಮಾತ್ರದಲ್ಲೇ ನೀವು ಅಂತರ್ಜಾಲದ ಮುಖಾಂತರ ಬುಕ್ ಮಾಡಿ ತರಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಕೂಡ ಈಗ ಇದೆ. ಅದನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದು. ಅರ್ಥ ಆಗ್ತಿದೆಯಾ? ಪುಸ್ತಕವನ್ನು ಪಡೆದುಕೊಳ್ಳುವುದಕ್ಕಾಗಿ ಆ ಪ್ರಕಾಶನಕ್ಕೆ ಪತ್ರವನ್ನು ಬರೆದು ಅಲ್ಲಿಂದ ಪುಸ್ತಕವನ್ನು ಕಳಿಸಿಕೊಡಿ ಅಂತ ಕೇಳಿ ಪ್ರಾರ್ಥನೆ ಮಾಡಿಕೊಂಡು ಬರೆದಿರುವಂತಹ ಪತ್ರ. ಅರ್ಥ ಆಯ್ತಾ ಮಕ್ಕಳೇ? ಈ ಪತ್ರ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಈ ಪತ್ರವನ್ನು ಬರೆದ ನಂತರ ನೀವು ಯಥಾ ಪ್ರಕಾರವಾಗಿ ಭವದೀಯ, ಭವದೀಯ ಅಥವಾ ಭವದೀಯ, ಸುರೇಶ ಆದರೆ ಭವದೀಯ ಸುರೇಶ, ಭವದೀಯ ನಿರ್ಮಲ. ಹುಡುಗಿ ಆದರೆ ಹೇಗೆ ಬರಿಬೇಕು, ಹುಡುಗ ಆದರೆ ಹೇಗೆ ಬರಿಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಸ್ಥಳ ಮೈಸೂರು, ದಿನಾಂಕ ಯಾವ ಡೇಟ್ನಲ್ಲಿ ಬರಿತೀರಾ ಆ ದಿನಾಂಕವನ್ನು ಬರಿತೀರಾ ಮಕ್ಕಳೇ. ಈ ರೀತಿಯಾಗಿ ನೀವು ಪುಸ್ತಕವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ ಒಂದು ಪತ್ರವನ್ನು ಪ್ರಕಾಶಕರಿಗೆ ಬರೆದಿರುವಂತಹದ್ದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಈ ಪತ್ರ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಮುಂದಿನ ಪತ್ರಕ್ಕೆ ಹೋಗೋಣ. ಪುರತಃ ಗಚ್ಚಾಮಃ. ಮುಂದಿನ ಪತ್ರ ಸಾರ್ವಜನಿಕ ಪತ್ರ. ಸಾರ್ವಜನಿಕಂ ಪತ್ರಂ, ಪಬ್ಲಿಕ್ ಲೆಟರ್, ಪಬ್ಲಿಕ್ಗೆ ಬರೆಯುವಂತಹ ಲೆಟರ್, ಸಾರ್ವಜನಿಕ ಪತ್ರ. ಪತ್ರವು ಸಾಮಾನ್ಯವಾಗಿ ವೃತ್ತಪತ್ರಿಕೆ ಮುಂತಾದವುಗಳಲ್ಲಿ ಪ್ರಕಟವಾಗುತ್ತದೆ. ಎಲ್ಲಿ ಈ ಪತ್ರ ಪ್ರಕಟವಾಗುತ್ತಪ್ಪ ಅಂತ ಹೇಳಿದ್ರೆ, ಪತ್ರವು ಸಾಮಾನ್ಯವಾಗಿ ವೃತ್ತಪತ್ರಿಕೆ ಮುಂತಾದವುಗಳಲ್ಲಿ ಪ್ರಕಟವಾಗುತ್ತದೆ. ಸಾರ್ವಜನಿಕ ಸಮಸ್ಯೆ, ಸ್ಮಾರಕ, ಬೇಡಿಕೆ ಮುಂತಾದ ಹಾಗೂ ಜನರೆಲ್ಲರಿಗೂ ಸಂಬಂಧಿಸಿದಂತಹ ವಿಚಾರಗಳು ಇಲ್ಲಿ ಪ್ರಸ್ತಾಪಿಸಲ್ಪಡುತ್ತದೆ. ಇಲ್ಲಿ ಜನಸಾಮಾನ್ಯರಿಂದ ಒಟ್ಟಿಗೆ ಅವರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತೆ ಬರೆಯುವಂತಹ ಪತ್ರ ಇದು ಸಾರ್ವಜನಿಕ ಪತ್ರ ಆಗುತ್ತೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಅರ್ಥ ಆಯ್ತಾ? ಇದು ಸಾಮಾನ್ಯವಾಗಿ ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ ಮಕ್ಕಳೇ. ಈ ರೀತಿ ಇರುತ್ತೆ. ನಗರ ಪಾಲಿಕಾಂ ಪ್ರತಿ ಪತ್ರಂ, ನಗರ ಪಾಲಿಕೆಯವರನ್ನ ಕುರಿತು ಬರೆದಿರುವಂತಹ ಪತ್ರ.
ತಮ್ಮ ಯಾವ ಬೇಡಿಕೆಗಳಿದೆ, ಜನಸಾಮಾನ್ಯರ ಬೇಡಿಕೆ ಏನಿದೆ ಅಂತ ಹೇಳಿ ನಗರ ಪಾಲಿಕೆಗೆ ಬರೆದಿರುವಂತಹ ಒಂದು ಪತ್ರದ ಉದಾಹರಣೆ. ಸಕಾಶಾತ್ ಯಾರು ಬರೀತಾರೆ, ಫ್ರಮ್. ಗೀರ್ವಾಣ ನಂಬರು ಮತ್ತೆ ಅವ್ರದ್ದು ಯಾವ ಏರಿಯಾ, ರೂಪಾನಗರ್ ಮೈಸೂರು ಅಂತ ಅಡ್ರೆಸ್ ಇದೆ. ಈ ರೀತಿಯಾಗಿ ಅವ್ರದ್ದು ಮನೆ ನಂಬರು, ಅಡ್ರೆಸ್ಸು. ಸಕಾಶಾತ್ ಅಂದರೆ ಫ್ರಮ್ ಅಡ್ರೆಸ್ಸು, ಅದು ಯಾವ್ದು ಬೇಕಾದರೂ ಆಗಿರಬಹುದು. ಯಾರಿಗೆ ಏನು ನೀಡಿರುತ್ತೆ ಅವರುಗಳು ಬರೆಯುವಂತಹ ಪತ್ರ. ಇದು ನಗರ ಪಾಲಿಕೆಗೆ ಬರೆದಿರುವಂತಹ ಪತ್ರ. ಯಾರು ಬರೆದಿದ್ದಾರೆ, ಗೀರ್ವಾಣ ಎನ್ನುವರು ಬರೆದಿದ್ದಾರೆ. ಸವಿದೆ ಅಂದರೆ ಟು ಅಡ್ರೆಸ್ಸು. ಪ್ರಬಂಧ ಪ್ರಮುಖ ಯಾರು ಕಾರ್ಪೊರೇಷನ್ ಹೆಡ್ ಇರ್ತಾರೆ ಅವ್ರಿಗೆ ಬರೆದಿರುವಂತಹದ್ದು. ಪ್ರಬಂಧ ಪ್ರಮುಖ ಮಹಾನಗರ ಪಾಲಿಕಾ ಕಾರ್ಯಾಲಯ, ಮಹಾನಗರ ಪಾಲಿಕಾ ಕಾರ್ಯಾಲಯ, GT ರೋಡ್ ಮೈಸೂರು, GT ರೋಡ್ ಮೈಸೂರು ಇವರಿಗೆ ಬರೆದಿರುವಂತಹ ಪತ್ರ. ಅಲ್ಲಿ ನಗರ ಪಾಲಿಕೆಯ ಮುಖ್ಯಸ್ಥರಿಗೆ ಬರೆದಿರುವಂತಹ ಪತ್ರ. ಬನ್ನಿ ಮಕ್ಕಳೇ, ಪತ್ರವನ್ನು ನೋಡೋಣ. ಪುರತಃ ಗಚ್ಚಾಮಃ. ನೋಡಿ ಈ ರೀತಿಯಾಗಿ. ಮಾನ್ಯಾಹ ಮಾನ್ಯರೇ, ವಿಷಯಃ ನಗರಸ್ಯ ದಕ್ಷಿಣ ಭಾಗೆ ಸ್ವಚ್ಛತಾ ಪಾಲನಾಯ ನಿವೇದನಂ. ನಗರದ ದಕ್ಷಿಣ ಭಾಗದಲ್ಲಿ ಸ್ವಚ್ಛತೆಯನ್ನ ಮಾಡಿಸಿಕೊಡುವುದಕ್ಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುವಂತಹ ಒಂದು ಪ್ರಾರ್ಥನೆಯ ಪತ್ರ ಅಂತ ಹೇಳಿ ಈ ಪತ್ರ. ವಿಷಯ ಈ ರೀತಿ ಇದೆ. ನಗರದ ದಕ್ಷಿಣ ಭಾಗದ ಸ್ವಚ್ಛತೆಗಾಗಿ ಬರೆದಿರುವಂತಹ ಪತ್ರ. ನಂತರ ಈ ರೀತಿಯಾಗಿ ನೀವು ಕಂಟೆಂಟ್ನ ಬರೀತೀರಾ. ಅಹಂ ಅಶೋಕನಗರಸ್ಯ ನಿವಾಸಿ, ನಾನು ಅಶೋಕನಗರದ ನಿವಾಸಿ. ಏಕಮಾಸತಃ ಅತ್ರ ಉಪಯುಜ್ಯ ಪ್ರಕ್ಷಿಪ್ತಾನಾಂ ಕಶ್ಮಲ ವಸ್ತೂನಾಂ ಸಂಗ್ರಹಾತ್ ಅಯಂ ಪ್ರದೇಶಃ ದುರ್ಗಂಧೇನ ವ್ಯಾಪ್ತಃ ಕುಜಲ ಕುಲ್ಯತಃ ಬಹಿಃ ಜಲಂ ನಿಸ್ಸರತಿ. ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ? ಅಹಂ ನಾನು ಅಶೋಕನಗರದ ನಿವಾಸಿಯಾಗಿದ್ದೇನೆ. ಒಂದು ತಿಂಗಳಿನಿಂದ ಏಕಮಾಸತಃ ಅತ್ರ ಉಪಯುಜ್ಯ ಪ್ರಕ್ಷಿಪ್ತಾನಾಂ ಉಪಯೋಗಿಸಿ ಎಸೆದಂತಹ ಎಲ್ಲ ಪದಾರ್ಥಗಳ ಒಂದು ಸಂಗ್ರಹವಾಗಿ ಅಲ್ಲಿ ಏನಾಗ್ಬಿಟ್ಟಿದೆ, ವಿಪರೀತವಾಗಿ ಈಗ ಹೇಗೆ ಕಾರ್ಪೊರೇಷನ್ ಅವರು ಒಂದು ಕಡೆ ಜಾಗವನ್ನು ಮಾಡಿ ಕಸವನ್ನು ಹಾಕಕ್ಕೆ ಜಾಗವನ್ನು ಮಾಡಿರ್ತಾರೆ, ಇಲ್ಲಿ ಏನಾಗಿದೆ ಅಂದರೆ ಒಂದು ತಿಂಗಳಿಂದ ಕಸವನ್ನು ಹಾಕಿ ಅಲ್ಲೇನಾಗಿದೆ ಆ ಪ್ರದೇಶದಲ್ಲಿ ಕ್ಲೀನ್ ಆಗಿಲ್ಲದೆ ಇರೋದ್ರಿಂದ ಅಲ್ಲಿ ಕಲ್ಮಶದಿಂದ ದುರ್ಗಂಧದಿಂದ ಜಾಗ ಬಹಳ ಅನ್ಕ್ಲೀನ್ ಆಗಿದೆ. ಅದರಿಂದ ಆ ಚರಂಡಿಗಳಲ್ಲೆಲ್ಲ ಕೆಟ್ಟ ದುರ್ಗಂಧ ರೀತಿಯ ನೀರು ಹೊರಬರ್ತಾ ಇದೆ. ಮಾರ್ಗೆ ಜನಾನಾಂ ಗಮನ ಆಗಮನಂ ಕಷ್ಟಕರಂ ಸಂಜಾತಂ. ಯಾವಾಗ ಈ ರೀತಿಯಾಗಿ ಸುತ್ತಮುತ್ತ ಸ್ವಚ್ಛತೆ ಯಾವಾಗಿಲ್ಲ, ಅಲ್ಲೆಲ್ಲ ಗಲೀಜಾಗಿದ್ದಾಗ ಅಲ್ಲಿ ಏನಾಗುತ್ತೆ, ದುರ್ಗಂಧ ಬರುತ್ತೆ. ಅದರಿಂದ ಜನರಿಗೆ ಓಡಾಡಲಿಕ್ಕೆ ಕೂಡ ಬಹಳ ತೊಂದರೆ ಆಗಿದೆ. ಹಾಗಾಗಿ ಅತಃ ಶೀಘ್ರಂ ಭವತಃ ಕಾರ್ಯಾಲಯ ದ್ವಾರ ಸುವ್ಯವಸ್ಥಾಂ ಕುರ್ವಂತು ಇತಿ ಸವಿನಯಂ ನಿವೇದಯಾಮಿ. ಹಾಗಾಗಿ ಜನಗಳಿಗೆ ಓಡಾಡೋದಕ್ಕೂ ಕೂಡ ಅಲ್ಲೆಲ್ಲ ಕಷ್ಟ ಆಗ್ತಿದೆ ದುರ್ಗಂಧದಿಂದ. ಹಾಗಾಗಿ ಆ ಪ್ರದೇಶವನ್ನ ಸ್ವಚ್ಛತೆ ಮಾಡಿಕೊಡಬೇಕಾಗಿ ಈ ಮುಖಾಂತರ ನಿಮ್ಮಲ್ಲಿ ನಿವೇದಿಸಿಕೊಳ್ಳುತ್ತೇನೆ, ಅಂದರೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಬರೆದಿರುವಂತಹ ಪತ್ರ. ಯಾರು ಬರೆದಿದ್ದಾರೆ ಇದನ್ನ? ಗೀರ್ವಾಣ ಎನ್ನುವವರು ಬರೆದಿರುವಂತಹದ್ದು. ಯಾರಿಗೆ ಬರೆದಿದ್ದಾರೆ? ನಗರ ಪಾಲಿಕೆಯ ಮುಖ್ಯಸ್ಥರಿಗೆ. ಅವರ ಇರುವಂತಹ ಅಶೋಕನಗರದ ಜಾಗದಲ್ಲಿ ಕಲುಷಿತಗೊಂಡಿರುವಂತಹ ಈ ಪ್ರದೇಶ ತ್ಯಾಜ್ಯ ಮಲಿನಗಳಿಂದ ಕೊಳಕಾಗಿರುವಂತಹ ಅವರ ಪ್ರದೇಶವನ್ನ ಸ್ವಚ್ಛತೆಯನ್ನ ಮಾಡಿಕೊಡಿ ಅಂತ ಹೇಳಿ ನಗರ ಪಾಲಿಕೆಯ ಮುಖ್ಯಸ್ಥರಿಗೆ ಬರೆದುಕೊಂಡಿರುವಂತಹ ಒಂದು ಪತ್ರ. ಈ ರೀತಿಯಾಗಿ ನೀವು ಸಾರ್ವಜನಿಕ ಪತ್ರವನ್ನ ಬರೀತೀರಾ. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿ ಕೊಟ್ಟಾಗ ನೀವು ಸಾರ್ವಜನಿಕ ಪತ್ರವನ್ನ ಬರಿಬೇಕಾಗುತ್ತೆ. ಹೀಗೆ ಅರ್ಥ ಆಗ್ತಿದೆ ಅಲ್ವಾ? ಈ ಪತ್ರ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಕೊನೆಗೆ ಇತಿ ಸಂತ್ರಸ್ತ, ಈ ರೀತಿ ಸಂತ್ರಸ್ತಗೊಂಡಿರುವಂತಹ ಜಾಗೀರ್ವಾಣ. ಇದು ಒಂದು ಏರಿಯಾದವರೆಲ್ಲ ಸೇರಿ ಒಬ್ಬರಿಂದ ಪತ್ರ ಕೂಡ ಹಾಕ್ಸಿರ್ಬಹುದು. ಇಡೀ ಜನತೆಗೆ ತೊಂದರೆ ಆಗಿದೆ ಅಲ್ವಾ? ಹಾಗಾಗಿ ಒಬ್ರು ಈ ಪತ್ರವನ್ನ ಇನಿಷಿಯೇಟಿವ್ ಆಗಿ ತಗೊಂಡು ಬರೆದಿರುವಂತಹದ್ದು. ಎಲ್ಲರಿಗೂ ಕೂಡ ತೊಂದರೆ ಆಗಿದೆ, ಈ ತೊಂದರೆಯನ್ನ ನಿವಾರಿಸಿಕೊಡಿ ಅಂತ ಹೇಳ್ಬಿಟ್ಟು ಬರೆದಿರುವಂತಹ ಪತ್ರ. ನಂತರ ಸ್ಥಳ ಅಶೋಕನಗರ ಸ್ಥಳಂ ಅಶೋಕನಗರಂ ದಿನಾಂಕ. ಯಾವ ದಿನಾಂಕದಲ್ಲಿ ಪತ್ರವನ್ನ ಬರೀತೀರಾ ಆ ದಿನದ ದಿನಾಂಕವನ್ನ ಬರೀತೀರಾ. ಈ ರೀತಿ ಸಾರ್ವಜನಿಕ ಪತ್ರವನ್ನ ನೀವು ಬರೀತೀರಾ ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಈಗ ನೀವು ಯಾವ್ಯಾವ ಪತ್ರಗಳನ್ನು ನೋಡಿದ್ರಿ? ವಿರಾಮ ಪತ್ರವನ್ನ ನೋಡಿದ್ರಿ, ಪುಸ್ತಕ ಪ್ರೇಷಣೆಗೆ ಪತ್ರವನ್ನ ಬರೆಯೋದು ಯಾವ ರೀತಿ ಅಂತ ನೋಡಿದ್ರಿ. ಅದಾದ ನಂತರ ಸಾರ್ವಜನಿಕ ಪತ್ರವನ್ನ ನೋಡಿದ್ರಿ. ಅದಾದ ನಂತರ ಉದ್ಯೋಗಾರ್ಥಂ ಅಭ್ಯರ್ಥನಾ ಪತ್ರಂ, ಕೆಲಸಕ್ಕಾಗಿ ಕೇಳಿಕೊಂಡು ಒಂದು ಪತ್ರವನ್ನ ಬರೆಯುವಂತಹದ್ದು, ಉದ್ಯೋಗಾರ್ಥಕ್ಕಾಗಿ ಬರೆಯುವಂತಹ ಒಂದು ಪತ್ರ. ಮುಂದಿಂದು ಇದು ಅಷ್ಟೇ. ಯಾವ ರೀತಿ ಪ್ರಾರಂಭ ಆಗುತ್ತೆ? ಸಕಾಶಾತ್ ಅಂದ್ರೆ ಫ್ರಮ್. ಗೀತೇಶ್ ಗೀರ್ವಾಣ, ನಂಬರು ಮನೆ ನಂಬರು ರೂಪಾನಗರ ಮೈಸೂರು. ನಂತರ ಸವಿದೆ ಟು ಅಡ್ರೆಸ್. ಯಾರಿಗೆ ಬರೆದಿರುವಂಥದ್ದು? ಪ್ರಾಚಾರ್ಯ ಮಹಾರಾಜ ಮಹಾವಿದ್ಯಾಲಯ ಮೈಸೂರು. ಯಾರಿಗೆ ಪತ್ರವನ್ನು ಬರೆದಿದ್ದಾರೆ? ಮಹಾರಾಜ ಮಹಾವಿದ್ಯಾಲಯ ಮೈಸೂರು ಇವರಿಗೆ
ಉದ್ಯೋಗಾರ್ಥಕ್ಕಾಗಿ ಕೇಳಿಕೊಂಡು ಒಂದು ಪತ್ರವನ್ನ ಬರೆದಿರುವಂತಹದ್ದು. ಅರ್ಥ ಆಗ್ತಿದೆ ಅಲ್ವಾ? ಪುರತಃ ಗಚ್ಚಾಮಃ. ಮಾನ್ಯಃ ಮಾನ್ಯರೇ. ವಿಷಯ ಉಪನ್ಯಾಸಕ ಸ್ಥಾನಾರ್ಥಂ ಅಭ್ಯರ್ಥನಾ ಪತ್ರಂ. ಉಪಾಧ್ಯಾಯರ ಹುದ್ದೆಗಾಗಿ ಅಭ್ಯರ್ಥಿಯಾಗಿ ಬರೆಯುತ್ತಿರುವಂತಹ ಒಂದು ಪತ್ರ. ಉದ್ಯೋಗವನ್ನ ಕೇಳಿಕೊಂಡು ಯಾವ ಅಭ್ಯರ್ಥಿ ಬರೆಯುತ್ತಿರುವಂತಹ ಪತ್ರ ಉಪನ್ಯಾಸಕ ಹುದ್ದೆಗೆ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಮುಂದೆ ನೋಡೋಣ. ಗತ ಸೋಮವಾಸರಸ್ಯ ದಿನಾಂಕ ಕನ್ನಡಪ್ರಭ ಪತ್ರಿಕಾಯಾಂ ಪ್ರಕಾಶಿತಂ ವಿಜ್ಞಾಪನಂ ದೃಷ್ಟ್ವಾ ಇದಂ ಆವೇದನ ಪತ್ರಂ ಪ್ರೇಷಯನ್ನಸ್ಮಿ. ಹೋದ ಸೋಮವಾರದಂದು ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಿರುವ ಒಂದು ಜಾಹೀರಾತನ್ನ ನೋಡಿ ನಾನು ಈ ಪತ್ರವನ್ನ ನಿಮ್ಗೆ ಬರೀತಾ ಇದ್ದೀನಿ. ಅದರ ದಿನಾಂಕ ಏನಿರುತ್ತೆ ಆ ದಿನಾಂಕ ಹಾಕ್ಬೇಕು. ಯಾವತ್ತು ಪೇಪರ್ನಲ್ಲಿ ಅಡ್ವರ್ಟೈಸ್ ಬಂದಿರುತ್ತೆ ಈ ಜಾಬ್ಗೆ ಅಂತ ದಿನದ ದಿನಾಂಕವನ್ನ ಬರಿಬೇಕು. ಮಮ ಪ್ರಾರ್ಥನಾಂ ಅಂಗೀಕೃತ್ಯ ಯದಿ ಭವಂತಃ ಮಾಂ ಅಸ್ಮಿನ್ ಸ್ಥಾನೆ ನಿಯೋಜಯಿಷ್ಯಂತಿ ತರ್ಹಿ ಅಹಂ ಸೇವಾಂ ಕರ್ತುಂ ಪ್ರಯತ್ನಂ ಕರೋಮಿ. ನಾನು ಈ ಕೆಲಸಕ್ಕೆ ಯಾವ ಉಪನ್ಯಾಸಕ ಹುದ್ದೆಗೆ ಅವರು ಕಾಲ್ ಮಾಡಿರ್ತಾರಲ್ಲ ಆ ಹುದ್ದೆಗೆ ನಾನು ಇವಾಗ ಕೆಲಸಕ್ಕೆ ಅರ್ಜಿಯನ್ನ ಹಾಕ್ತಾ ಇದ್ದೇನೆ. ಹಾಗಾಗಿ ಈ ನನ್ನ ಪ್ರಾರ್ಥನೆಯನ್ನ ನೀವು ಅಂಗೀಕರಿಸಿದ್ರೆ, ಉಪನ್ಯಾಸಕ ಹುದ್ದೆಯನ್ನ ನೀವು ನನಗೆ ಕೊಟ್ಟರೆ ನಾನು ಅಹಂ ಸೇವಾಂ ಕರ್ತುಂ ಪ್ರಯತ್ನಂ ಕರೋಮಿ, ನಾನು ನಿಮ್ಮ ಸಂಸ್ಥೆಯಲ್ಲಿ ಸೇವೆ ಮಾಡಲು ಪ್ರಯತ್ನವನ್ನು ಮಾಡುತ್ತೇನೆ. ಅಹಂ ಸಂಸ್ಕೃತ MA ಪರೀಕ್ಷಾಯ ಪ್ರಥಮ ಶ್ರೇಣಿಯಾಂ ಉತ್ತೀರ್ಣ. ನಾನು ಸಂಸ್ಕೃತ MA ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದೇನೆ. ಅಂಕಪತ್ರಾಣಾಂ ಪ್ರತಿಕೃತಯ ಏತೇನ ಸಹ ಸಂತಿ. ಅಂಕಪ್ರತಿಗಳ ಅಂದರೆ ಮಾರ್ಕ್ಸ್ ಕಾರ್ಡ್ನೆಲ್ಲ ಇದರೊಟ್ಟಿಗೆ ಕಳಿಸಿದ್ದೇನೆ, ಅಂದರೆ ಅಟ್ಯಾಚ್ ಮಾಡಿ ಕಳಿಸ್ತೀವಲ್ವಾ ನಾವು ಹಾಕುವಂತಹ ಯಾವ ಉಪನ್ಯಾಸಕ ಹುದ್ದೆಗೆ ಇಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇರುವಂಥದ್ದು, ಅದಕ್ಕೆ ಬರೆದಿರುವಂತಹ ಪತ್ರ, ಅದರ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಉಪನ್ಯಾಸಕ ಹುದ್ದೆ, ಯಾವ ಉಪನ್ಯಾಸಕ, ಈಗ ಸಂಸ್ಕೃತ ಉಪನ್ಯಾಸಕರಿಗೆ ಬೇಕಾದರೆ ಸಂಸ್ಕೃತ ಉಪನ್ಯಾಸಕರ ಹುದ್ದೆಗೆ ಬೇಕಾಗಿರುವಂತಹ ಯಾವ ಅಂಕಪಟ್ಟಿಗಳಿರುತ್ತೆ ಅದನ್ನ ಅಟ್ಯಾಚ್ ಮಾಡಿ ಕಳಿಸಿದ್ದೇನೆ. ಇದ್ರ ಜೊತೆಯಲ್ಲಿ ಪ್ರತಿಕೃತಿಯನ್ನ ಕೂಡ ನಾನು ಹಾಕಿದ್ದೇನೆ. ನಾನು ಇಲ್ಲಿ ಬರೀತಿರುವಂತಹ ಪತ್ರದ ಜೊತೆಗೆ ನನ್ನ ಅಂಕಪಟ್ಟಿಯನ್ನ ಕೂಡ ಲಗತ್ತಿಸಿರುತ್ತೇನೆ ಅಂತ ಹೇಳಿ ಬರೆದಿರುವಂತಹದ್ದು. ನಂತರ ಯದಿ ಮಹ್ಯಂ ಅವಕಾಶ ದೀಯತೆ ತರ್ಹಿ ಅಹಂ ಶ್ರದ್ಧೆಯ ಕಾರ್ಯಂ ಕರೋಮಿ. ನನಗೇನಾದರೂ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಲು ನನಗೆ ಅವಕಾಶವನ್ನು ಕೊಟ್ಟರೆ ನಾನು ಖಂಡಿತವಾಗಿಯೂ ಶ್ರದ್ಧೆಯಿಂದ ಕಾರ್ಯವನ್ನ ನಿರ್ವಹಿಸುತ್ತೇನೆ. ಭವತಾ ಪ್ರತ್ಯುತ್ತರಂ ನಿರೀಕ್ಷಮಾಣಃ. ನಿಮ್ಮ ಪ್ರತ್ಯುತ್ತರಕ್ಕಾಗಿ ನಿರೀಕ್ಷಿಸುತ್ತಿರುತ್ತೇನೆ ಅಂತ ಹೇಳಿ ಉದ್ಯೋಗಕ್ಕಾಗಿ ಒಬ್ಬ ಅಭ್ಯರ್ಥಿಯು ಬರೆದಿರುವಂತಹ ಪತ್ರ ಮಕ್ಕಳೇ. ಕೊನೆಗೆ ಭವದೀಯ ವಿಶ್ವಾಸ ಪಾತ್ರಂ. ನಿಮ್ಮ ವಿಶ್ವಾಸಿಯಾದಂತಹ ಗೀತೇಶ್ ಗೀರ್ವಾಣ. ಈ ರೀತಿಯಾಗಿ ನೀವು ಯಾರು ಬರೀತೀರೋ ಅವರ ಹೆಸರನ್ನ ಅಲ್ಲಿ ಬರೀಬಹುದು. ನಂತರ ಸ್ಥಳ ಮೈಸೂರು, ದಿನಾಂಕ ಯಾವತ್ತಿನ ದಿನದಿರುತ್ತೆ ಆ ದಿನಾಂಕವನ್ನ ಬರೀಬೇಕು. ಈ ರೀತಿಯಾಗಿ ನೀವು ಪತ್ರಗಳನ್ನ ಯಾವ್ಯಾವ ಫಾರ್ಮೇಟಲ್ಲಿ ಇದೆ, ಯಾವ್ಯಾವ ಫಾರ್ಮೇಟ್ ಪತ್ರಗಳನ್ನ ಯಾವ್ಯಾವ ರೀತಿಯಲ್ಲಿ ಬರಿಬೇಕು ಅದೇ ರೀತಿಯ ಫಾರ್ಮೇಟ್ ಅಲ್ಲೇ ಬರಿಬೇಕು. ಪತ್ರಗಳನ್ನ ಬರೆಯುವುದಕ್ಕೆ ಅಂತಾನೆ ಕೆಲವು ನಿಯಮಗಳಿದೆ. ಪ್ರತಿಯೊಂದು ಪತ್ರಕ್ಕೂ ಒಂದೊಂದು ನಿಯಮ ಇದೆ. ಅದೇ ರೀತಿಯಲ್ಲಿ ಪತ್ರಗಳನ್ನ ಬರ್ಕೊಂಡು ಹೋಗ್ಬೇಕು. ಪ್ರಾರಂಭದಲ್ಲಿ ನಿಮ್ಗೆ ಒಂದು ಪತ್ರವನ್ನ ಬರಿಬೇಕಾದ್ರೆ ಏನೆಲ್ಲ ಮುಖ್ಯಾಂಶಗಳಿದೆ ಅಂತ ತಿಳಿಸಿದ್ದೀನಲ್ವಾ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಪತ್ರವನ್ನ ಬರಿಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಮಾಡಿರುವ ಪತ್ರಗಳಾದಂತಹ ವಿರಾಮ ಪತ್ರ, ಪುಸ್ತಕ ಪ್ರೇಷಣಾಯ ಪತ್ರ, ಅನಂತರ ಸಾರ್ವಜನಿಕ ಪತ್ರ, ಅನಂತರ ಉದ್ಯೋಗವನ್ನ ಕೇಳಿಕೊಂಡು ಬರೆದಿರುವಂತಹ ಪತ್ರ, ಈ ಎಲ್ಲ ಪತ್ರಗಳು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಈ ಎಲ್ಲ ಪತ್ರಗಳನ್ನ ಗಮನವಿಟ್ಟು ನೀವು ಅಧ್ಯಯನವನ್ನ ಮಾಡಿ ಮಕ್ಕಳೇ. ಬಹಳ ಮುಖ್ಯವಾಗಿ ಎಲ್ಲ ವರ್ಷಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಪತ್ರಿಕೆಗಳ ಪ್ರಕಾರ ನಿಮಗೆ ಕೊಡುವುದು ಜಾಸ್ತಿ ಕ್ಷೇಮ ಸಮಾಚಾರ ಪತ್ರ. ಹಾಗಾಗಿ ಕ್ಷೇಮ ಸಮಾಚಾರ ಪತ್ರಗಳನ್ನ ಇನ್ನೂ ತುಂಬ ಚೆನ್ನಾಗಿ ಗಮನ ಇಟ್ಟು ಕಲ್ತ್ಕೊಳ್ಳಿ. ಹಾಗಾಗಿ ಈ ಪತ್ರಲೇಖನಂ ಎನ್ನುವಂತಹ ವಿಭಾಗದಿಂದ ನಿಮಗೆ 8 ಅಂಕಗಳಿರುತ್ತೆ ಪರೀಕ್ಷೆಗೆ. 8 ಅಂಕಗಳನ್ನ ನೀವು ಸುಲಭವಾಗಿ ಪಡ್ಕೋಬಹುದು ಅಂತ ನಾನು ಈ ಮುಖಾಂತರ ನಿಮಗೆ ತಿಳಿಸ್ತೀನಿ ಮಕ್ಕಳೇ. ಹಾಗಾಗಿ ಈ ಪತ್ರಲೇಖನಂ ಎನ್ನುವಂತಹ ವಿಭಾಗದ ಪಾಠ ಇಂದಿಗೆ ಮುಕ್ತಾಯವಾಗಿದೆ ಮಕ್ಕಳೇ. ಮುಂದಿನ ತರಗತಿಗಳಲ್ಲಿ ಮುಂದಿನ ವಿಭಾಗದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.